ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದೆ. ಅದೇ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಳು ಅವರ ಪುತ್ರ ಮತ್ತು ಚನ್ನರಾಜ್ MLC ಅವರ ಅಳಿಯ. ಈ ಬಾರಿ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅದು ಕೂಡ ಯಾವ ರೀತಿಯ ಫೈಟ್ ಅಂದರೆ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರು ಜಗದೀಶ್ ಶೆಟ್ಟರ್ ವಿರುದ್ಧ. ಒಂದು ಕಡೆ ಮೋದಿ, ಮತ್ತೊಂದು ಕಡೆ JDS BJP ಮೈತ್ರಿ, ಮತ್ತೊಂದು ಕಡೆ ಒಬ್ಬ ಹಿರಿಯ ನಾಯಕರು. ಕಳೆದ ಬಾರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅತಿ ಹೆಚ್ಚು ಬಲ ತುಂಬಿದವರು ಜಗದೀಶ್ ಶೆಟ್ಟರ್. ಆದರೆ ಈಗ ಸಂದರ್ಭ ಮತ್ತು ಸಮಯ ಅವಕಾಶವನ್ನು ಮತ್ತೆ ಪಡೆದಿದ್ದಾರೆ. BJPಗೆ ಹೋಗಿದ್ದಾರೆ. BJPಯಿಂದ ಬೆಳಗಾವಿ ಲೋಕಸಭಾದ ಅಭ್ಯರ್ಥಿಯಾಗಿದ್ದಾರೆ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಟಕ್ಕರ್ ಕೊಡೋದಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ರೆಡಿಯಾಗಿದ್ದಾರೆ. ಏನು ಹೇಳ್ತಾರೆ ಅವರು? ಇದು ಈಸಿ ಟಾಸ್ಕಾ, ತುಂಬ ಟಫ್ ಕಾಂಪಿಟೇಷನಾ, ಅಥವಾ ಏನಾಗಬಹುದು? ಬನ್ನಿ ಅವರಿಂದಲೇ ತಿಳ್ಕೊಳ್ಳೋಣ. ನಮ್ಮೊಂದಿಗೆ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು. ಮೃಣಾಲ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ತಾವು ಕೂಡ ನಮ್ಮ ಈ ಚುನಾವಣೆ ಪ್ರಚಾರದ ಮಧ್ಯೆ ಬಂದು ನಮಗೆ ಒಂದು ನಮ್ಮ ಅನಿಸಿಕೆಗಳನ್ನು ಕೇಳಬೇಕಂತ ಏನು ಪ್ರಯತ್ನ ಮಾಡ್ತಿದ್ದೀರಾ, ತಮಗೂ ಹಾಗೂ ತಮ್ಮ ವೀಕ್ಷಕರಿಗೂ ಅಥವಾ ತಮ್ಮ ಎಲ್ಲ ಟೀಮ್ಗೆ ಧನ್ಯವಾದನ ತಿಳಿಸಿಕ್ಕೆ ಬಯಸ್ತೀನಿ. ಮೃಣಾಲ್ ಅವರೇ, ಇದು ನಿಮಗೆ ದಿಸ್ ಈಸ್ ದಿ ಫಸ್ಟ್ ಎಲೆಕ್ಷನ್ ಅಲ್ವಾ ನೀವು ಫೇಸ್ ಮಾಡ್ತಾ ಇರೋದು? ಫಸ್ಟ್ ಎಲೆಕ್ಷನ್ನೇ ನೀವು ಡೆಲ್ಲಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಇಟ್ಸ್ ರಿಯಲಿ ಇದು ನಿಮಗೆ ದೊರಕಿರುವಂಥ ಒಂದು ಸುವರ್ಣ ಅವಕಾಶ ಅಂತ ಅನ್ಸೋದಿಲ್ವಾ? ಇಲೆಕ್ಷನ್ ನನಗೇನು ಹೊಸದನ್ನಲ್ಲ. ಯಾಕಂದರೆ ತಾಯಿಯವ್ರ ಚುನಾವಣೆ, ಸಾಕಷ್ಟು ಚುನಾವಣೆ ನಾನು ಮಾಡಿದ್ದೀನಿ, ಮಾವನವ್ರ ಚುನಾವಣೆ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಆದಂಥ ಪ್ರತಿಯೊಂದು ಬೈ ಇಲೆಕ್ಷನ್ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಇಲೆಕ್ಷನ್ಗಳೆಲ್ಲ ಮಾಡಿದ್ದೀನಿ. ಆದರೆ ಅಭ್ಯರ್ಥಿಯಾಗಿ ಮೊದಲನೇ ಬಾರಿ ಚುನಾವಣೆ ಕಣದಲ್ಲಿ ನಾನು ಈ ಸತಿ ಇಳಿದಿದ್ದೀನಿ. ಸೊ ಅಭ್ಯರ್ಥಿಯಾಗಿ ಒಂದು ಹೊಸ ಫ್ರೆಶ್ ಫೀಲಿಂಗ್ ಇದೆ. ಈ ಸತಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಪಕ್ಷದ ಎಲ್ಲ ನಮ್ಮ ಮುಖಂಡರು ಸೇರಿಕೊಂಡು ಬೂತ್ ಲೆವೆಲಿಂದ ಹಿಡಿದು ಹೈಕಮಾಂಡ್ವರೆಗೂ ಏನು ನಮ್ಮ ಪ್ರಕ್ರಿಯೆ ನಡೆಯುತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಆ ಪ್ರಕ್ರಿಯೆಯಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದ್ದಾಗ ನನಗೆ ಈ ಬಾರಿ ಒಂದು ಅವಕಾಶ ಸಿಕ್ಕಿದೆ. ಅದು ನನಗೆ ನನ್ನ ಸುವರ್ಣ ಅವಕಾಶಕ್ಕಿಂತ ಇದು ನನ್ನ ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ. ಸೊ ನಿಮಗೆ ಟಕ್ಕರ್ ಕೊಡ್ತಾ ಇರೋದು ಜಗದೀಶ್ ಶೆಟ್ಟರ್ ರಾಜ್ಯದಲ್ಲಿ ಒಂದು ದೊಡ್ಡ ಹೆಸರೇ, ತಮಗೆ ತಿಳಿದೇ ಇದೆ. ಸೊ ಜಗದೀಶ್ ಶೆಟ್ಟರ್ ಅಂತವರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂದರೆ ಸ್ವಲ್ಪ ಭಯ ಇದೆಯಾ? ನನಗೆ ಟಕ್ಕರ್ ಕೊಡ್ತಾ ಇರೋದು ಜಗದೀಶ್ ಶೆಟ್ಟರ್ ಅವರು ಮಾತ್ರ ಅಲ್ಲ, ನನ್ನ ಈ ಚುನಾವಣೆ ನಾಮಿನೇಷನ್ ಲಿಸ್ಟಲ್ಲಿ 14 ಜನ ಮತ್ತೆ ಇದ್ದಾರೆ. ಅವರು ಎಲ್ಲರೂ ಕೂಡ ಇವತ್ತು ಟಕ್ಕರ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ನಾನು ಈಕ್ವಲ್ ಸ್ಪರ್ಧಿಯಾಗಿ ನೋಡ್ತಾ ಇದ್ದೀನಿ, ಯಾರನ್ನೂ ಈಸಿಯಾಗಿ ತೊಗೊಳ್ತಾ ಇಲ್ಲ. ಆದರೆ ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಓವರ್ ಕಾನ್ಫಿಡೆಂಟ್ ಅಂತೂ ಯಾವ ಕಾರಣಕ್ಕೂ ಇಲ್ಲ. ಯಾಕಂದರೆ ಯೂತ್ ಕಾಂಗ್ರೆಸ್ನಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಸಂಘಟನೆಯಲ್ಲಿ ನಾನು ತುಂಬ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದೀನಿ. ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಪ್ರತಿಯೊಬ್ಬ ನಾಯಕರ ಜೊತೆ ವಿಶ್ವಾಸದಲ್ಲಿ ಕೆಲಸ ಮಾಡಿದ್ದೀನಿ. ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ. ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ಸತಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದೆ. ಬೆಳಗಾವಿ ಪಾಲಿಟಿಕ್ಸ್ ಅಂದರೆ ಸರ್, ಬೇರೆ ಕಡೆ ಪಾಲಿಟಿಕ್ಸ್ಗೂ ಬೆಳಗಾವಿ ಪಾಲಿಟಿಕ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಬೆಳಗಾವಿಯಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್, ಒಂದು ಬ್ಯಾಂಕ್ ಚುನಾವಣೆ ಒಂದು ಇಡೀ ಸರ್ಕಾರವನ್ನೇ ಬೀಳಿಸ್ಬಿಡ್ತು. ಅಷ್ಟರ ಮಟ್ಟಿಗೆ ಬೆಳಗಾವಿಯ ಪಾಲಿಟಿಕ್ಸ್ ಒಂದು ರಗ್ಗಡ್ ಪಾಲಿಟಿಕ್ಸ್, ಅದು ಜಿದ್ದಾಜಿದ್ದಿ ಪಾಲಿಟಿಕ್ಸ್, ಸರ್ಕಾರಗಳನ್ನೇ ಅಲುಗಾಡಿಸುವಂತಹ ಪಾಲಿಟಿಕ್ಸ್ ಅದು. ಸೊ ಇಂತಹ ಪಾಲಿಟಿಕ್ಸ್ ಇರುವಂತಹ ಈ ಬೆಳಗಾವಿಯಲ್ಲಿ ಸರ್, ತಮ್ಮ ವಿರುದ್ಧ ಅಥವಾ ತಮ್ಮ ಹಿಂದೆ ಇರುವಂತಹ ಒಂದು ಶಕ್ತಿ ಅಥವಾ ದೇವರು ಅಂದರೆ ತಪ್ಪಾಗಲಿಕ್ಕಿಲ್ಲ, ನಿಮ್ಮ ತಾಯಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈ ಪ್ರಚಾರದ ಒಂದು ಆರೋಪ ಪ್ರತ್ಯಾರೋಪದ ಭರದಲ್ಲಿ ನಿಮ್ಮ ತಾಯಿಯವ್ರನ್ನ ಟೀಕೆ ಮಾಡುವಾಗ ನಿಮ್ಗೇನು ಅನಿಸುತ್ತೆ? ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಸಮಾಜ ಸೇವೆಯಲ್ಲಿ ಪಾಲಿಟಿಕ್ಸ್ನಲ್ಲಿ ಬರ್ತಾಯಿದ್ದೀನಿ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದಾಗ 2011, 2015 ಮಧ್ಯದಲ್ಲಿನೇ ನಮ್ಮ ತಾಯಿಯವರು 2 ಬಾರಿ ಚುನಾವಣೆಗೆ ನಿಂತರು. ಆವಾಗಲಿಂದನೇ ನಾನು ಒಂದು ಜವಾಬ್ದಾರಿ ಅಂತ ಕೆಲಸ ಮಾಡ್ತಾ ಬಂದೆ. ಆವಾಗಿಂದ ಹಿಡಿದು ಇವಾಗಿನವರೆಗೂ ನೋಡಿದ್ರೆ ಒಂದು 12 ವರ್ಷ ಆಯಿತು. ಭಾಳ ಚಿಕ್ಕವನಿಂದ ಬೆಳಗಾವಿ ಪಾಲಿಟಿಕ್ಸ್ ನಾನು ಭಾಳ ಸಮೀಪದಿಂದ ನೋಡಿದ್ದೀನಿ. ಹಾಗಾಗಿ ಪ್ರತಿಯೊಂದು ಕೂಡ ಬಹಳ ಗಮನ ಕೊಟ್ಟು ನೋಡಿದಾಗ ಎಲ್ಲವನ್ನು ಕಲ್ತ್ಕೊಂಡು ಇವತ್ತು ಈ ಮಟ್ಟಿಗೆ ನಾನು ಬಂದಿದ್ದೀನಿ. ಹಾಗಾಗಿ ತಾಯಿಯವ್ರ ಮೇಲೆ ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಬಹಳಷ್ಟು ನಾನು ಕೂಡ ಒಬ್ಬ ಯುವಕನಾಗಿ ನನಗೂ ಕೂಡ ಒಮ್ಮೊಮ್ಮೆ ಸಿಟ್ಟು ಬರುತ್ತೆ. ಆದರೆ ಯಾವತ್ತೂ ಕೂಡ ಅದನ್ನು ಮುಖದಲ್ಲಿ ಅಥವಾ ಯಾರ ಮುಂದೆ ನಾನು ಹೇಳಿಲ್ಲ. ಯಾರೇ ಕೂಡ ತಾಯಿಯವ್ರು ಕೆಟ್ಟ ಮಾತಾಡಿದಾಗ ಯಾರೇ ಒಬ್ಬ ಮಗನಾಗಿ ಯಾರಿಗೂ ಕೂಡ ಸಹಿಸೋಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು ಯಾವತ್ತೂ ತಾಯಿಯವ್ರ ಮುಂದೆ ಆ ವಿಷಯನ ಹಂಚ್ಕೊಂಡಿಲ್ಲ. ನನ್ನ ದುಃಖ ಇರ್ಬೋದು, ನನ್ನ ನೋವಾಗಿರ್ಬೋದು, ನನ್ನ ಒಳಗಡೆ ನಾನು ಇಟ್ಕೊಂಡಿದ್ದೀನಿ. ಆದರೆ ನನಗೆ ವಿಶ್ವಾಸ ಇದೆ, ಯಾರೇ ಕೂಡ ಕೀಳು ಮಟ್ಟದ ರಾಜಕಾರಣ ಮಾಡ್ತಿರೋಂಥ ಸಂದರ್ಭದಲ್ಲಿ, ಮೊನ್ನೆ ನೀವು ನೋಡಿದ್ರಿ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬರ ಮಾಜಿ ಶಾಸಕರು ಯಾವ ಥರ ನಮ್ಮ ತಾಯಿಯವ್ರ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ರು. ಸ್ಟೇಜ್ ಮೇಲೆ ಇರೋನ್ನ
ಪಾಲಿಟಿಕ್ಸ್ ಇಸ್ ಅ ಪಾಲಿಟಿಕ್ಸ್. ಎದೆ ಒಡ್ಡಿಸಿ ರಣರಂಗದಲ್ಲಿ ವೀರ ಯೋಧರಂತೆ Yes, ಫೈಟ್ yeah. ಮಾಡ್ಬೇಕೆ Yes. ಹೊರತು ಕೀಳು ಮಟ್ಟದ ರಾಜಕೀಯ ಒಬ್ಬರ ಮೇಲೆ ಒಬ್ರು ತುಂಬಾ ಬ್ಯಾಡ್ ಟೇಸ್ಟ್ ಅಂತಾರಲ್ಲ Yeah. ಲ್ಯಾಂಗ್ವೇಜ್, ಅದು ಒಂಥರ ಅದು ರಾಜಕೀಯ ಅಲ್ಲ. ಅದಕ್ಕೆ ಜನ ರಾಜಕೀಯ ಕೊಳಕ್ ಅನ್ನೋದು ಒಂದೊಂದ್ಸಲ. ಕರೆಕ್ಟ್. ಸೊ ಅವ್ರು ಆ ಥರ ಟೀಕೆ ಮಾಡಿದಾಗ ನಾನು ಜಾಸ್ತಿ ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಆದರೆ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ಯಾಕಂದರೆ ಜನ 2 ಬಾರಿ ನಮ್ಮ ತಾಯಿನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ. ಹಾಗಾಗಿ ನಮ್ಮ ಕೆಲಸ ಜನರಿಗೆ ಇಷ್ಟ ಆಗ್ತಾಯಿದೆ. ಯಾರು ಏನೇ ಅಂದರೂ ಕೂಡ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅನ್ನೋ ಒಂದು ಭಾವನೆಯಿಂದ ನಾನು ಸುಮ್ಮನೆ ಇರ್ತೀನಿ. ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಕು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಸ್ ಅ ಸ್ಟ್ರಾಂಗ್ ಲೇಡಿ. ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ದೇಶಕ್ಕೆ ಮೋದಿ ಅಂತಾರೆ. ಏನು ಹೇಳ್ತೀರಿ? ನೋಡಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನನ್ನ ಪಕ್ಷದ ನಿಷ್ಠೆಯ ಕಾರ್ಯಕರ್ತ. ನನಗೆ ನಮ್ಮ ಬೆಳಗಾವಿ ಜನತೆಗೆ ಇಷ್ಟು ದಿನ ಕೆಲಸ ಮಾಡಿದಂಥ ನಮ್ಮ ಬೆಳಗಾವಿ ಜನಕ್ಕೆ ಯೋಜನೆ ತರಬೇಕು. ನಮ್ಮ ಬೆಳಗಾವಿ ಜನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಕು, ಎಲ್ಲ ಶಾಸಕರು ಬೇಕು, ಸತೀಶಣ್ಣ ಜಾರಕಿಹೊಳಿ ಅವರು ಬೇಕು, ನಮ್ಮ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ಸಂಘಟನೆ ಆಗಬೇಕು. ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ಇಂಡಿಯಾ ಗಠಬಂಧನ ಸರ್ಕಾರ ಬರಬೇಕು. ಯಾಕಂದರೆ ಇಂಡಿಯಾ ಗಠಬಂಧನ ಸರ್ಕಾರ ಬಡವರಿಗೆ, ಸಾಮಾನ್ಯ ಜನರಿಗೆ ಇವತ್ತು ನ್ಯಾಯ ಕೊಡುವಂಥ ಒಂದು ಯೋಜನೆಗಳನ್ನು ತರ್ತಾ ಇದೆ. ಹಾಗಾಗಿ ಇಂಡಿಯಾ ಗಠಬಂಧನ ಸರ್ಕಾರ ಕೂಡ ಬೇಕನ್ನುವಂಥ ಒಂದು ಗಟ್ಟಿ ನಿರ್ಧಾರದಿಂದ ಹೇಳ್ತಿದ್ದೀನಿ. ಓಕೆ, ಈಗ ಭಾಳ ಜನ ನಾನು ಬೆಳಗಾವಿ ಕ್ಷೇತ್ರದಾದ್ಯಂತ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ ಮೃಣಾಲ್ ಅವರೇ. ಜನರನ್ನ ಕೇಳಿದಾಗ ಅವರು ಹೇಳೋದು ಎಸ್ ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಕಾಂಗ್ರೆಸ್. ಓಕೆ, ಹಾಗಾದರೆ ಅವ್ರ ಪ್ರಧಾನಿ ಕ್ಯಾಂಡಿಡೇಟ್ ಯಾರು? ಅವ್ರಿಗೆ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಗೊತ್ತಿಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಸಂಚರಿಸಿದ್ರು, ಐಕ್ಯತಾ ಯಾತ್ರೆಯನ್ನು ಮಾಡಿದರು. ಅಟ್ಲೀಸ್ಟ್ ಅವ್ರನ್ನಾದರೂ ಬಿಂಬಿಸಿ ಇವರೇ ನಮ್ಮ ಪ್ರಧಾನಿಗಳು ಅಂತ ಅದನ್ನೂ ಮಾಡೋಕ್ಕಿಲ್ಲ ಇವರು. ಮೋದಿಗೆ ಪ್ರತಿಸ್ಪರ್ಧಿಯಾಗಿ ಯಾರೂ ಇಲ್ಲದೆ ಇರುವಂತಹ ಒಂದು ಘಟಬಂಧನ್ಗೆ ನಾವು ಯಾಕೆ ಓಟ್ ಹಾಕಬೇಕು? ನೋಡಿ, ನಾನು ರಾಜಕೀಯ ಬಿಟ್ಟು ಇದಕ್ಕೆ ಉತ್ತರ ಕೊಡ್ತೀನಿ. ಸಿಂಪಲ್ ಕ್ವೆಶನ್ ಕೇಳ್ತೀನಿ ನಾನು, ಸಿಂಪಲ್ ಎಲ್ರಿಗೂ. ಒಬ್ಬರು ಪ್ರಧಾನಿ ಆಗಬೇಕು ಅಥವಾ ಒಬ್ಬರು ಚೀಫ್ ಮಿನಿಸ್ಟರ್ ಆಗಬೇಕಂದ್ರೆ ಏನು ಕ್ರೈಟೀರಿಯಾ ಇರುತ್ತೆ? ಗೆದ್ದು ಬಂದಂಥ MP ಗಳು ಜಾಸ್ತಿ ಸಂಖ್ಯೆಯಲ್ಲಿ ಯಾರಿಗೆ ವೋಟ್ ಹಾಕ್ತಾರೆ ಅಥವಾ ಯಾರ ಪರವಾಗಿ ಕೈ ಎತ್ತಾರೆ ಅವರೇ ಮುಖ್ಯಮಂತ್ರಿ ಆಗೋದು, ಅವರೇ ಪ್ರಧಾನಮಂತ್ರಿ ಆಗೋದು. ಚುನಾವಣೆ ಆಗಲಿ ಅಲ್ಲ. ಈಗ ನಮ್ಮ ಇಂಡಿಯಾ ಗಠಬಂಧನ ಇತರ ಗಠಬಂಧನೆಯಲ್ಲಿ ಸುಮಾರು ಪಾರ್ಟಿಗಳಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ MP ಗಳು ಆರಿಸಿ ಬರ್ತಾರಂತ ನಮ್ಮ ಕಾನ್ಫಿಡೆನ್ಸ್ ಇದೆ ನಮಗೆ. ಮತ್ತು ಆರಿಸೇ ಬರ್ತಾರಂತ ಹೇಳಿ ನಾವು ಒಂದು ಭರವಸೆಯಿಂದ ಹೇಳ್ತಾ ಇದ್ದೀನಿ. ಅವ್ರು ಆರಿಸಿ ಬಂದ ನಂತರ ಪ್ರತಿಯೊಬ್ಬರು ಕೂಡ ಏನು ನಿರ್ಧಾರ ತೋತ ಅವ್ರು ನಮ್ಮ ಪ್ರಧಾನಮಂತ್ರಿಗಳಾಗ್ತಾರೆ. ನಾನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಾಳೆ ಮೋದಿಯವರೇ ಚುನಾವಣೆ ಸೋತ್ರೆ BJP ಅವ್ರ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗ್ಬೋದು? ಅದೇ ಹೆಂಗೆ ಹೇಳ್ತೀರಾ? ಚುನಾವಣೆ ಮೊದಲು ಫೇಸ್ ಮಾಡಬೇಕಲ್ಲ. ನಾವು ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೀವಿ. ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಜನರ ಹತ್ರ ಏನು ತೊಗೊಂಡು ಹೋಗ್ತಾ ಇದ್ದೀವಿ? ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೀವಾ? ಮೋದಿಯವರು 14ರಲ್ಲಿ ಕೊಟ್ಟಂಥ ಭರವಸೆಗಳು, 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದರು, 15 ಲಕ್ಷ ಬ್ಯಾಂಕ್ಗೆ ಹಾಕ್ತೀನಿ ಅಂತ ಹೇಳಿದರು, ಸ್ವಿಸ್ ಬ್ಯಾಂಕಿಂದ ಎಲ್ಲ ಬ್ಲ್ಯಾಕ್ ಮನಿ ತೊಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿದರು. ಅವ್ರು ಕೊಟ್ಟಂಥ ಭರವಸೆಗಳನ್ನ ಇವತ್ತು ಈಡೇರಿಸಿದಾರಾ? ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಅಥವಾ ನಾವು ಜನರನ್ನ ಭಾಳ ಗ್ರಾಂಟೆಡಾಗಿ ತೊಗೊಳ್ತಾ ಇದ್ದಾರೆ BJP ಅವರು, ನಾವು ಭಾಳ ಗ್ರಾಂಟೆಡಾಗಿ ತೊಗೋಬೋದಾ ಇವತ್ತು? ಅಥವಾ ನಿಮ್ಮ MP ಗಳಾದಂಥ 20 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದರೆ ನೀವು ಯಾಕೆ ಅವ್ರ ಕೆಲಸದ ಪಟ್ಟಿಗಳನ್ನ ಇಟ್ಕೊಂಡು ಮನೆಗೆ ಹೋಗ್ತಿಲ್ಲ? ಯಾಕೆ ನೀವು ಬರೀ ಮೋದಿಯವ್ರ ಮುಖವನ್ನು ತೋರಿಸಿ ಮತವನ್ನು ಕೇಳ್ತಾ ಇದ್ದೀರಾ? ಇವೆಲ್ಲ ಫ್ಯಾಕ್ಟ್ಸ್ ಕನ್ಸಿಡರ್ ಆಗುತ್ತೆ. ಹಾಗಾಗಿ ನಾನು BJP ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಅಥವಾ ನಾನು ಕೂಡ ಯಾರು BJP ಕಾರ್ಯಕರ್ತರು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆ ಆಯಿತು. ಯಾರಾದರೂ ನಿಮ್ಮ ಮುಖ್ಯಮಂತ್ರಿ ಮುಖದವರಿದ್ರಾ? ಅಥವಾ ಮಹಾರಾಷ್ಟ್ರದಲ್ಲಿ ನಿಮ್ಮ ಚುನಾವಣೆ ಆದಂಥ ಸಮಯದಲ್ಲಿ, ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಿಮ್ಮ ಯಾರಾದರೂ ಹತ್ರ ಮುಖ್ಯಮಂತ್ರಿಗಳ ಫೇಸ್ ಇತ್ತಾ? ಯಾರ ಹತ್ರನೂ ಇರಲಿಲ್ಲ. ಹಾಗಾಗಿ ಸರಳ ಪ್ರಕ್ರಿಯೆ ಏನಂದರೆ, ಗೆದ್ದು ಬಂದಂಥ MP ಗಳು ಯಾರನ್ನ ಡಿಸೈಡ್ ಮಾಡ್ತಾರೆ ಅವ್ರು ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ. ಹಂಗಾದರೆ ನಮ್ಮ ಕಡೆನೂ ಪ್ರಧಾನಮಂತ್ರಿ ಆಗೋವಂಥ ಸಮರ್ಥ ನಾಯಕರು ಸಾಕಷ್ಟು ಜನ ಇದ್ದಾರೆ. ಮೋದಿಯವರು ಒಬ್ಬರೇ ಈ ದೇಶವನ್ನು ಒಬ್ಬರೇ ನಾಯಕರಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ತಾವು ಹೋಗಿ ಯಾರಿಗಾದರೂ ಒಬ್ಬರು ಸಾಮಾನ್ಯ ವ್ಯಕ್ತಿನ ಕೇಳಿದ್ರೆ ಪ್ರತಿಯೊಂದು ಸಮರ್ಥ ನಾಯಕರ ಹೆಸರು ಕೂಡ ಇವತ್ತು ಸಾಮಾನ್ಯ ವ್ಯಕ್ತಿ ಹೇಳ್ತಾರೆ. ಸೊ ಹಾಗಾಗಿ BJP ಅವರು ಕೂಡ ಭಾಳ ಇದನ್ನು ದೊಡ್ಡದಾಗಿ ತೊಗೋಬೇಕಂತೇನು ನನಗೆ ಅನಿಸೋದಿಲ್ಲ. ಸರ್, ಅವ್ರ ಹತ್ರ ರಾಮ ಇದ್ದಾರೆ, ರಾಮ ಮಂದಿರ ಇದೆ, ಮೋದಿ ಅವರಿದ್ದಾರೆ, ದೇಶಭಕ್ತಿ ಇದೆ. ತಮ್ಮ ಹತ್ರ ಏನಿದೆ ಸರ್? ನಮ್ಮ ಹತ್ರನೂ ರಾಮ ಇದ್ದಾರೆ, ನಾವು ಕೂಡ ರಾಮನ ಭಕ್ತರು. ನಮ್ಮ ಹತ್ರನೂ ಕೃಷ್ಣ ಇದ್ದಾರೆ, ಕೃಷ್ಣನ ಭಕ್ತರು. ವಿಷ್ಣುವಿನ ಭಕ್ತರು, ವಿಷ್ಣುನ 10 ಅವತಾರ ಇದ್ದಂಥ ದೇವರೇ ಪ್ರತಿಯೊಬ್ಬರು ಭಕ್ತರು. ಯಾಕೆ ನಾವು ಕೂಡ ಇವತ್ತು ದೇವರನ್ನ ಪೂಜಿಸ್ತೀವಿ. ಸೊ ರಾಮ ಮಾತ್ರ ಅವ್ರಿಗೆ ಮಾತ್ರ ಸೀಮಿತವಲ್ಲ, ಕಟ್ಟಿರೋದಲ್ವಾ? ಅದಕ್ಕೆ ಅವ್ರು ತಾನೇ ರಾಮನ ಮಂದಿರ ಕಟ್ಟಿಸ್ತೀವಿ ಅಂತ ಇಡೀ ದೇಶಾದ್ಯಂತ ರಥಯಾತ್ರೆ ಮಾಡಿದ್ರು, ರಾಮ ಮಂದಿರಕ್ಕೋಸ್ಕರ ಪ್ರಾಣ ತೆತ್ತರು, ಹಾಗಾದ್ರೆ ಬಲಿದಾನ ಆಯ್ತು. ಆದ್ರೆ ನೀವು ರಾಮ ಮಂದಿರ ಓಪನ್ ಆದಾಗ ಬರಲೇ ಇಲ್ಲ ನೋಡೋದಕ್ಕೆ, ಬೈಕಾಟ್ ಮಾಡಿದ್ರಿ. ನೋಡಿ, ಹಾಗಾದರೆ ಗುಜರಾತ್ನಲ್ಲಿ ಇದ್ದಂಥ ನಮ್ಮ ಸೋಮನಾಥ್ ಮಂದಿರ, ನಮ್ಮ ಶ್ರದ್ಧಾಸ್ಥಾನ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂಥ ಸಮಯದಲ್ಲಿ 2006ರಲ್ಲಿ ಮನಮೋಹನ್ ಸಿಂಗ್ ಅವರು, APJ ಅಬ್ದುಲ್ ಕಲಾಂ ಅವರು ಎಲ್ಲರೂ ಒಟ್ಟಾಗಿ ಸೇರಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರಲ್ಲ,
ದೆಹಲಿಯಲ್ಲಿದ್ದಂಥ ಅಕ್ಷರಧಾಮ ಯಾರು ಉದ್ಘಾಟನೆ ಮಾಡಿದ್ರು? UPA ಸರ್ಕಾರದಲ್ಲೇ ಉದ್ಘಾಟನೆ ಆಯ್ತಲ್ಲ. ಇವತ್ತು ದೇವರ ದೇವಸ್ಥಾನ ಅದು ನಮ್ಮ ರಾಜಕೀಯ ವಿಷಯ ಆಗಬಾರ್ದು. ಇವತ್ತು ನಮ್ಮ ರಾಜಕೀಯ ವಿಷಯ ಏನಾಗಬೇಕು? ಡಾಲರ್ ರೇಟ್ ಏನಾಗಿದೆ, ಪೆಟ್ರೋಲ್ ರೇಟ್ ಏನಾಗಿದೆ, ಸಿಲಿಂಡರ್ ರೇಟ್ ಏನಾಗಿದೆ, ಅಥವಾ ನೀವು ರೈತರ ಇನ್ಕಮನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದೆಲ್ಲ ಏನಾಗಿದೆ? ದಿಸ್ ಹ್ಯಾಸ್ ಟು ಬಿ ದ ಕೋರ್ ಇಲೆಕ್ಷನ್ ಮಾಡುವಂಥ, ಡಿಬೇಟ್ ಮಾಡುವಂಥ ಒಂದು ಸಂಗತಿಗಳು. ದೇಶ ಸುಭದ್ರವಾಗಿದೆ. ಪಾಕಿಸ್ತಾನ, ಚೀನಾ ಎಲ್ಲರೂ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ದೇಶ ಸುಭದ್ರವಾಗಿರ್ಬೇಕು ಅಂದರೆ, ದೇಶ ನೆಮ್ಮದಿಯಿಂದ ಇರಬೇಕಂದ್ರೆ BJPಗೆ ಓಟ್ ಹಾಕಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಬೇಕು. ನೋಡಿ, ಮೊನ್ನೆ ನಡೆದಂಥ ಒಂದು ಅಧಿವೇಶನದಲ್ಲಿ BJP MP ಒಬ್ಬರು ಅರುಣಾಚಲ್ ಪ್ರದೇಶದಿಂದ ತಪ್ಕೀರ್ ಗಾವ್ ಅಂತ, ಈಗಲೂ ಕೂಡ ರೆಕಾರ್ಡ್ಸಲ್ಲಿದೆ, ಅವರು ಒಂದು ಪ್ರಶ್ನೆ ಕೇಳಿದ್ರು. ಅವ್ರು ಏನಂತ ಅಂದರು? ಚೈನಾ 6 ಕಿಲೋಮೀಟರ್ ಒಳಗಡೆ ಬಂದಿದೆ, ಗಡಿ ಒಳಗಡೆ ಬಂದಿದೆ. ಇದು ಪಾರ್ಲಿಮೆಂಟಲ್ಲಿ ಆಡಳಿತ ಪಕ್ಷದ ಒಬ್ಬರು ಸಂಸದರು ಕೇಳಿದಂಥ ಪ್ರಶ್ನೆ, ನ್ಯೂಸಲ್ಲಿ ಬಂದಿಲ್ಲ. ನನ್ನ ಹತ್ರ ವಿಡಿಯೋ ಬೈಟು ಕೂಡ ಇದೆ. ಸೊ ಇಂಥ ಸಮಯದಲ್ಲಿ ನಾವು ಯಾವ ಥರ ಇವತ್ತು ದೇಶ ಸುಭದ್ರ ಇದೆ ಅಂತ ಹೇಳ್ತೀವಿ? ನೀವೇ ಹೇಳಿ. ಒಂದು ಪ್ರಸಿದ್ಧ ಚಾನಲ್ ಕೂಡ ಅದ ಸ್ಯಾಟಲೈಟ್ ಇಮೇಜಸ್ ಇವತ್ತು ತೋರಿಸ್ತಾ ಇದೆ, ಚೈನಾ ಇಷ್ಟು ಒಳಗಡೆ ಬಂತು, ಅಥವಾ ಗಲ್ವನ್ ವ್ಯಾಲಿಯಲ್ಲಿ 8 ಸ್ಟೆಪ್ಪಿಂದ ಹಿಡಿದು 4 ಸ್ಟೆಪ್ವರೆಗೂ ಬಂತು. ನಾವು ಕೂಡ ದೇಶಭಕ್ತರು, ನಮಗೂ ಕೂಡ ನಮ್ಮ ದೇಶ ಸುಭದ್ರವಾಗಿರಬೇಕು. ನಮ್ಮ ಮಾತೃಭೂಮಿ, ನಮ್ಮ ದೇಶದ ಭೂಮಿ 1 ಇಂಚು ಕೂಡ ಬಿಡೋಕ್ಕೆ ನಾವು ಯಾರು ಕೂಡ ನಮ್ಮ ಮನಸ್ಸಲ್ಲಿಲ್ಲ. ಆದರೆ ಆದರೆ ಇವರು ಇವತ್ತಿನ ದಿನ ಯಾವ ಥರ ಬಿಂಬಿಸ್ತಾ ಇದ್ದಾರೆ ಅಂದರೆ, ಬರೀ ಇವರು ಮಾತ್ರ ದೇಶವನ್ನು ಸುಭದ್ರವಾಗಿ ಇಟ್ಟಿದ್ದಾರೆ ಅಂತ ಬಿಂಬಿಸ್ತಾ ಇದ್ದಾರೆ. ಆದರೆ 2014ಕ್ಕಿಂತ ಮುಂಚೆನೂ ಕೂಡ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸೈನ್ಯ ಹೊಂದಿರೋ 3ನೇ ಟಾಪ್ 3 ನಮ್ಮ ಡಿಫೆನ್ಸ್ ಇತ್ತಂತ ನಾವು ಭಾಳ ಗರ್ವದಿಂದ ಹೇಳ್ತಿದ್ವಿ. ಇವತ್ತು ಕೂಡ ನಾವು ಭಾಳ ಗರ್ವದಿಂದ ಹೇಳ್ತೀವಿ, ನಮ್ಮ ಡಿಫೆನ್ಸ್ ಭಾಳ ಟಾಪ್ ಲೆವೆಲಲ್ಲಿದೆ. ಬಟ್ ಇವ್ರದ್ದೊಬ್ಬರದೇ ಕೊಡುಗೆ ಇಲ್ಲ. ಆದರೆ ನಮ್ಮ ಡಿಫೆನ್ಸ್ ಮಾಡಿದಂಥ ಕೆಲಸಕ್ಕೆ ಇವರು ರಾಜಕೀಯ ಪ್ರೇರಿತ ಏನು ತೊಗೊಳ್ತಾ ಇದ್ದಾರೆ? ಈಗ ಒಂದು ಪ್ರಶ್ನೆಗೆ ಪ್ರಶ್ನೆ. ಹೇಳಿ. ಈಗ ಒಂದು ಕಡೆ ರಾಮ ಮಂದಿರ, ಇನ್ನೊಂದು ಕಡೆ ಹಿಂದೂ ಮುಸಲ್ಮಾನ, ಮತ್ತೊಂದು ಕಡೆ ಪಾಕಿಸ್ತಾನ ಚೈನಾ, ಇನ್ನೊಂದು ಕಡೆ ದೇಶದ ಬಾರ್ಡರ್, ಮತ್ತೊಂದು ಕಡೆ ಬಡವರು, ಶ್ರಮಿಕರು, ದಲಿತರು, ಶೋಷಣೆಗೊಳಗಾದವರು ಮತ್ತು ಅವರಿಗೋಸ್ಕರ ಸರ್ಕಾರಗಳ ಯೋಜನೆಗಳು. ಇವೆರಡರಲ್ಲಿ ಜನರಿಗೆ ಅಟ್ರಾಕ್ಟ್ ಆಗುವಂಥ ವಿಷಯ ಯಾವುದು? ಜನರ ಹೊಟ್ಟೆ ಯಾರು ತುಂಬಿಸ್ತಾ ಇದ್ದಾರೆ? ಜನರ ಕಷ್ಟ ಕಾಲದಲ್ಲಿ ಅನ್ಸುತ್ತೆ, 100ಕ್ಕೆ 100 ಅನ್ಸುತ್ತೆ. ನೀವು ಯಾರ ಹತ್ರನಾದ್ರೂ ಮೈಕ್ ಹಿಡೀರಿ. ಐ ಆಮ್ ಸಾರಿ ಟು ಸೇ ದಿಸ್, ಬಿಕಾಸ್ ನಾವೆಲ್ಲರೂ ಕೂಡ ಪ್ರಬುದ್ಧರಿದ್ದೀವಿ, ವಿದ್ಯಾವಂತರಿದ್ದೀವಿ. ಡೆಫಿನೆಟ್ಲಿ ನಮಗೆ ದೇಶದ ಗಡಿಗಳು ಎಷ್ಟು ಭದ್ರವಾಗಿರಬೇಕು, ದೇಶದ ಗಡಿಯ ಒಳಗಿನ ಜನರು ಕೂಡ ಅಷ್ಟೇ ಸಮೃದ್ಧವಾಗಿ ಜೀವನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ದೇಶ ಅಂದರೆ ಕೇವಲ ಗಡಿಗಳಲ್ಲ, ದೇಶದಲ್ಲಿ ವಾಸಿಸುವಂಥ ನಿವಾಸಿಗಳು ಮತ್ತು ಅವರ ಆಂತರಿಕ ಭದ್ರತೆ ಮತ್ತು ಅವರ ಜೀವನ ಮಟ್ಟ ಕೂಡ ದೇಶದ ಒಂದು ಪರಿಕಲ್ಪನೆಯ ಒಳಗಡೆನೆ ಬರುತ್ತೆ. ಆದರೆ ನೀವು ಯಾರಿಗೆ ಹೋಗಿ ಮೈಕ್ ಹಿಡೀರಿ? ಅವ್ರು ಏನು ಹೇಳ್ತಾರೆ ಗೊತ್ತಾ? ರಾಮ ಮಂದಿರ ಕಟ್ಸಿದ್ದಾರೆ, ರಾಮನಿಗೋಸ್ಕರ ಹಾಕ್ತೀವಿ, ನಾವು ಹಿಂದೂಗಳು ಸುಭದ್ರವಾಗಿರ್ಬೇಕಂದ್ರೆ ಹಾಕ್ತೀವಿ. ಇದೇ ಭಾವನಾತ್ಮಕ ವಿಚಾರಗಳೇ ಜಲ್ದಿ ಅಟ್ರಾಕ್ಟ್ ಆಗ್ತವೆ, ಅವನ್ನೇ ಮಾತಾಡ್ತಾರೆ. ಇಲ್ಲ ನಾನು ಕೇಳಿ ಪಾರ್ಟಿ ಕರ್ತವ್ಯ ಅದು ಆಗ್ತಾ ಇದೆಯಾ? ನಾನು ಹೇಳ್ತೀನಿ ಕೇಳಿ. ನಾನು ತಮ್ಮ ಸಮೀಕ್ಷೆ ಆಗಿರ್ಬೋದು, ತಾವು ಯಾರಾದರೂ ಹತ್ರ ಹೋಗಿ ಮೈಕ್ ಹಿಡಿತೀರಾ? ಓಕೆ, ತಮ್ಮದು ಒಪ್ಕೊಳ್ತೀನಿ. ಆದರೆ ನಾವು ಚುನಾವಣೆಗೆ ನಿಂತಿದ್ದೀವಿ. ನಮ್ಮ ಕರ್ತವ್ಯ ಏನು? ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಇವತ್ತು ಮತಗಳನ್ನು ಕೇಳುವಂಥ ನಮ್ಮ ಕರ್ತವ್ಯ. ಇವತ್ತು ನಾನು ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ. ನಾನೊಬ್ಬ ಯುವಕ, ನನ್ನ ಹತ್ರ ಅದು ಹೋಗುವಂಥ ಒಂದು ಸಾಮರ್ಥ್ಯ ಇದೆ, ನನ್ನ ಹತ್ರ ಒಂದು ಶಕ್ತಿ ಇದೆ. ಸೊ ನಾನು ಹೋದಂಥ ಸಂದರ್ಭದಲ್ಲಿ ಇವತ್ತು ಒಂದು ಊರಿನಲ್ಲಿ ಸುಮಾರು ಒಂದು 800ರಿಂದ 900 ಮಹಿಳೆಯರು ಇರ್ತಾರೆ. ಅದರಲ್ಲಿ ಸುಮಾರು 600ರಿಂದ 700 ಮಹಿಳೆಯರಿಗೆ ನಾವು ಫೇಸ್ ಟು ಫೇಸ್ ಭೇಟಿಯಾಗಿರ್ತೀವಿ. ಆ ಥರ ನಮಗೂ ಕೂಡ ಆ ಥರ ನೀವು ಹೇಳಿದಂಥ ಪ್ರಕ್ರಿಯೆ ಬರ್ಬೋದಾಗಿತ್ತಲ್ಲ. ಯೋಚನೆ ಮಾಡಿ, ಇವತ್ತು ಬೆಲೆ ಬಾಳುಗಳ ವಸ್ತು ಹತ್ರ ರೇಟ್ ನೋಡಿದ್ರೆ ಯಾವ ಗಗನಕ್ಕೇರಿದೆ ಇವತ್ತು. ಬೆಲೆ ಏರಿಕೆ ಟೂ ಮಚ್ ಆಗಿದೆ. ಸೊ ಅದ್ರ ಬಗ್ಗೆ ಮಾಡಿದಾರ್ರಿ ಸರ್, ನಿಮ್ಗೆ ಗೊತ್ತಾಗ್ತಿಲ್ಲ. ಏನು ಗೊತ್ತಾ, ಇದು ಹೆಂಗೆ ರಿವರ್ಸ್ ಆಗಿತ್ತಂದ್ರೆ, ಸರ್ ಇದು ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ? ನಿಮ್ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಾ ಇದೆ, ಮತ್ತು ಇದು ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಐ ಮೀನ್ ಕೆಲವರು ಅಥವಾ ಯಾರು ಕಾಂಗ್ರೆಸ್ ಪಾರ್ಟಿಯನ್ನು ವಿರೋಧಿಸ್ತಾರೆ ಅಥವಾ ಯಾರು BJPಯ ಕಾರ್ಯಕರ್ತರಿದ್ದಾರೆ ಅಥವಾ BJPಗೆ ಓಟ್ ಹಾಕ್ಸೋರು ಏನು ಹೇಳ್ತಿದ್ದಾರೆ ಅಥವಾ ಯಾವ ರೀತಿಯಾದಂಥ ಭಾವನೆಯನ್ನು ಜನರಲ್ಲಿ ಬಿತ್ತುತ್ತಾ ಇದ್ದಾರೆ ಅಂದರೆ, ಕಾಂಗ್ರೆಸ್ಸು ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಬೆಲೆ ಏರಿಸ್ತಾ ಇದೆ. ಬೇಳೆ, ಎಣ್ಣೆ ಸೇರಿದಂತೆ ದಿನಬಳಕೆಯ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಬೆಲೆ ಏರಿಕೆ ಆಗ್ತಾ ಇರೋದು ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರದಿಂದವೇ ಹೊರತು ಕೇಂದ್ರ ಸರ್ಕಾರದಿಂದಲ್ಲ. ಯಾಕೆ ಅಂದರೆ ಅವರು ಬಿಟ್ಟಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ದುಡ್ಡು ಕೊಡೋಕ್ಕೆ ಇದ್ರ ಬೆಲೆ ಏರಿಸಿದ್ದಾರೆ ಎನ್ನುವಂತಹ ಪ್ರಚಾರ ನಡೀತಾ ಇದೆ. ನೋಡಿ, ನಾವು ಯೋಜನೆಗಳನ್ನ ಯಾವಾಗಿಂದ ಕೊಡ್ತಾ ಇದ್ದೀವಿ? ಇವಾಗ 8 ತಿಂಗಳಾಯ್ತು ನಾವು ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಇವ್ರು ಪೆಟ್ರೋಲ್ ಬೆಲೆ ಯಾವಾಗಿಂದ ಏರಿಸ್ತಾ ಇದ್ದಾರೆ?
2014ರಿಂದ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಸಿಲಿಂಡರ್ ರೇಟ್ ಯಾವಾಗಿಂದ ಏರಿಸ್ತಾ ಇದ್ದಾರೆ? 2014ರಿಂದ ಏರಿಸ್ತಾ ಇದ್ದಾರೆ. ಅಥವಾ ಬೇರೆ ಯಾವ್ದು ಬೇಕಾದರೂ ತೊಗೊಳ್ಳಿ, ತಿನ್ನುವಂಥ ಎಣ್ಣೆ ಆಗಿರ್ಬೋದು, ಇವತ್ತು ಶಾರ್ಪ್ನರ್, ಪೆನ್ಸಿಲು, ಹಾಲು, ಮೊಸರು ಪ್ರತಿಯೊಂದ್ರ ಮೇಲೂ ಇವತ್ತು GST ಹಾಕಿದ್ದಾರೆ. ನಮ್ಮ ಗ್ಯಾರಂಟಿಗಳು ಯಾವಾಗ ಬಂದವು? ನಾವು ಗ್ಯಾರಂಟಿ ಯಾವ ವಿಚಾರವನ್ನು ಇಟ್ಕೊಂಡು ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ವಿ? ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಸರ್ವಸಾಮಾನ್ಯ ಕುಟುಂಬಗಳಿಗೆ ಇವತ್ತು ದಿನಬಳಕೆ ವಸ್ತು ತಗೊಳ್ಳೋಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 14ರಿಂದ 15 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇವರ ಒಂದು ಯೋಜನೆ ಅಡಿ, ಇವರ ನಾಯಕತ್ವದಲ್ಲಿ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಸರ್ವಸಾಮಾನ್ಯ ಕುಟುಂಬಕ್ಕೆ ಇವತ್ತು ಮುಟ್ಟಿಸಿದ್ದೀವಿ. ಹಾಗಾಗಿ ಇವತ್ತು ನೀವು ಪ್ರತಿಯೊಬ್ಬರನ್ನು ಕೂಡ ಹೋಗಿ ಭೇಟಿಯಾಗುವಂಥ ತಮಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ನಮಗೆ ಸಿಕ್ಕಿರುತ್ತೆ ಅವಕಾಶ. ಯಾರ್ಯಾರು ಇವತ್ತು ಗ್ಯಾರಂಟಿ ಯೋಜನೆ ತೊಗೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಸರ್ಕಾರನ ಭಾಳಷ್ಟು ಪ್ರಶಂಸ್ತಾ ಇದ್ದಾರೆ, ಭಾಳ ಹೊಗಳ್ತಾ ಇದ್ದಾರೆ. ಗ್ಯಾರಂಟಿ 100ಕ್ಕೆ 100ರಷ್ಟು ಇವತ್ತು ಲಾಭ ಆಗೇ ಆಗುತ್ತೆ. ಚುನಾವಣೆ ಆಗಿರ್ಬೋದು ಅಥವಾ ಜನರ ಜೀವನದಲ್ಲಿ ಇವತ್ತು ಗ್ಯಾರಂಟಿಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ತೀನಿ. ನೋಡಿ, ಮೃಣಾಲ್ಗೆ ಯಾಕೆ ಓಟ್ ಹಾಕ್ಬೇಕಂದ್ರೆ ಬೇಸಿಕಲಿ ನಾನು ಈ ಊರಿನಲ್ಲಿ ಹುಟ್ಟಿ ಬೆಳೆದಂಥವನು. ಈ ಊರಿನ ಜನರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡಿದ್ದೀನಿ. ರೈತರ ಹಕ್ಕುಗಳಲ್ಲಿ ನಾನು ಕೂಡ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಾಗ ಕೆಲಸ ಮಾಡಿದ್ದೀನಿ. ಇವತ್ತು ನನ್ನೊಂದು ಕನಸಿದೆ, ನಮ್ಮ ಬೆಳಗಾವಿಗೂ ನಿಜವಾಗ್ಲೂ ಇವತ್ತು ಸೆಕೆಂಡ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಇವತ್ತು ಕರಿಬೇಕು ಜನ. ನಮ್ಮ ಬೆಳಗಾವಿಗೂ ಕೂಡ ಸ್ಟಾರ್ಟಪ್ ಹಬ್ ಅಂತ ಜನ ನೋಡಬೇಕು. ಇಲ್ಲೂ ಕೂಡ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಬೇಕು. ಇಲ್ಲಿ ಇದ್ದಂಥ ಯೋಜನೆಗಳು MP ಗಳಂತ ಯಾರಿದ್ದಾರೆ, ಇದ್ದಂಥ ಕೇಂದ್ರ ಸರ್ಕಾರದಿಂದ ಬಂದಂಥ ಯೋಜನೆಗಳ ಇಂಪ್ಲಿಮೆಂಟೇಷನ್ ಕೂಡ ಇವತ್ತು ಸರಿಯಾಗಿಲ್ಲ. ಒಂದು ಒಳ್ಳೆ ಸ್ಕೀಮ್ ಬಂದಿತ್ತು, ನಾವು ಸ್ಕೀಮ್ ಬಗ್ಗೆ ಹೇಳೋದಿಲ್ಲ, ಆದರೆ ಪ್ರತಿಯೊಂದು ಮನೆಗೆ ಶೌಚಾಲಯನ ಕಟ್ಟಬೇಕಂತ. ಇವತ್ತು ನೀವು ಊರುಗಳಿಗೆ ಹೋದರೆ ಇವತ್ತು ಕೂಡ ಜನ ಹೊರಗಡೆ ಹೋಗೋದು ಬಿಟ್ಟಿದ್ದಾರೆ, ಹೌದಲ್ಲ? ಯಾಕಂದರೆ ಇವ್ರು ಕೊಟ್ಟಂಥ ಸ್ಕೀಮ್ಗಳು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಈ ಇಂಪ್ಲಿಮೆಂಟೇಷನ್ ಮಾಡೋವಂಥ ಒಂದು ಗುರಿ ಇಟ್ಕೊಂಡು ಯುವಕರಿಗೆ ನೌಕರಿ ಆಗಿರ್ಬೋದು ಪ್ರತಿಯೊಂದು ಕನಸನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ತಾಯಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಹೋಗಿ ತಾವೇ ಯಾರಿಗಾದ್ರೂ ಮೈಕ್ ಹಿಡ್ಕೊಂಡು ಕೇಳಿದ್ರೆ ಯಾವ ರೀತಿ ನಿಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಪಟ್ಟಿಗಳನ್ನು ಅವರೇ ಹೇಳ್ತಾರೆ. ಆ ರೀತಿ ಕೆಲಸ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ, ಸತೀಶ್ ಜಾರಕಿಹೊಳಿ ಅವರು ಇವತ್ತು ನಮ್ಮ ಉಸ್ತುವಾರಿ ಸಚಿವರು, PWD ಮಿನಿಸ್ಟ್ರ್ ಇದ್ದಾರೆ, ಅವರ ಇಲಾಖೆಯಿಂದ ಕೂಡ ಸಾಕಷ್ಟು ಅನುದಾನ ತರ್ಬೋದು ಅಂತ ಒಂದು ಗುರಿ ಇಟ್ಕೊಂಡು, ಅಥವಾ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ತರಬೇಕಂತ ಗುರಿ ಇಟ್ಕೊಂಡು ಇವತ್ತು ಯುವಕರಲ್ಲಿ ಹೇಳ್ತಾ ಇದ್ದೀನಿ. ಈ ಎಲ್ಲ ಕಾರಣಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ಗೆ ವೋಟ್ ಹಾಕಬೇಕು, ಮೃಣಾಲ್ ಹೆಬ್ಬಾಳ್ಕರ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತೀನಿ. ಇವಾಗ ನೀವು ಅಂದ್ರಲ್ಲ ಸರ್, ಲಾಸ್ಟ್ 2 ಕ್ವಶನ್ಸ್ ಅಷ್ಟೇ. ಈಗ ನೀವು ಅಂದ್ರಲ್ಲ, ಇದು ಬೆಳಗಾವಿ ಈಸ್ ಅ ಸೆಕೆಂಡ್ ಕ್ಯಾಪಿಟಲ್ ಆಫ್ ಕರ್ನಾಟಕ, ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ. ಸರ್, ಅದೇ ನಿಟ್ಟಿನಲ್ಲಿ ಸುವರ್ಣಸೌಧವನ್ನು ತೊಗೊಂಡು ಬಂದರು ಸರ್. ನಿಮ್ಮ ತಾಯಿಯವರು ಈಗ ಮಂತ್ರಿಗಳು, ತಾವೇ ಹೇಳಿದಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಂತ್ರಿಗಳು. ಸೊ ಬೆಳಗಾವಿ ಒಂಥರ ಪವರ್ಫುಲ್. ಬೆಳಗಾವಿ ರಾಜಕೀಯವಾಗಿ ಏನು ಬೇಕಾದರೂ ಮಾಡಿಸ್ಬೋದು, ಸರ್ಕಾರಗಳನ್ನು ತರ್ಬೋದು, ಸರ್ಕಾರಗಳನ್ನು ಬೀಳಿಸ್ಬೋದು. ಅಂತಹ ಶಕ್ತಿ ಉಳ್ಳಂತಹ ಬೆಳಗಾವಿ ಪೊಲಿಟಿಷಿಯನ್ಸ್ಗೆ ಸರ್, ಸರ್ಕಾರದ ಇಲಾಖೆಗಳನ್ನು ಬೆಳಗಾವಿಗೆ ಶಿಫ್ಟ್ ಮಾಡಿಸೋದು ಅಂಥ ದೊಡ್ಡ ಕೆಲಸ ಆಗಲಿಕ್ಕಿಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ನಿಮ್ಮ ತಾಯಿಯವರಿಗೆ, ನಿಮ್ಮ ಪಾರ್ಟಿಗೆ ಹೇಳಿ, ಬೆಳಗಾವಿಗ ಬರೀ ಸುವರ್ಣಸೌಧ ತಂದರೆ ಸಾಕಾಗಲ್ಲ, ಹಲವಾರು ಪ್ರಮುಖ ಇಲಾಖೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಅಂತ ನೀವು ಅದೊಂದು ಕೆಲಸ ಮಾಡಿಸ್ಬೋದಲ್ರಿ ಸರ್? ನೋಡಿ, ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟು ದೊಡ್ಡ ಸೀನಿಯರ್ ಪೊಲಿಟಿಷಿಯನ್ ಕೂಡ ಅಲ್ಲ. ನನ್ನ ಸಂಸದರಾಗೋಕೆ ಹೊರಡ್ತಾ ಇದ್ದೀನಿ. ಸಂಸದರ ಆದಮೇಲೆ ಈ ಪ್ರಶ್ನೆಗೆ ನಾನು ಗಟ್ಟಿ ಧ್ವನಿಯನ್ನು ಎತ್ತಬಹುದು. ಆದರೆ ಇವತ್ತು ನನ್ನ ಕರ್ತವ್ಯ ಏನು, ನಮ್ಮ ಬೆಳಗಾವಿಗೆ ಆದಂಥ ಅನ್ಯಾಯ, ನಮ್ಮ ಬೆಳಗಾವಿಗೆ ತರಬೇಕಾದಂಥ ಯೋಜನೆ, ಇವಾಗ ಇಲಾಖೆಗಳನ್ನು ತರುವಂಥದ್ದು ಈ ಭಾಗದ ದೊಡ್ಡ ದೊಡ್ಡ ಮಂತ್ರಿಗಳು, ಈ ಭಾಗದ ದೊಡ್ಡ ದೊಡ್ಡ ಸೀನಿಯರ್ ಪೊಲಿಟಿಷಿಯನ್ಸ್ ಆಗಿರ್ಬೋದು. ನಮ್ಮ ಒಂದು ಧ್ವನಿಯನ್ನು ನಾವು ಇಡ್ಬೋದು ಅವ್ರ ಮುಂದೆ, ನಮ್ಮ ಪ್ರಯತ್ನವನ್ನು ನಾವು ಇಡ್ಬೋದು. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ನಾವು ಧ್ವನಿಯನ್ನು ನಾವು ಇಡ್ತಾ ಇದ್ದೀವಿ ಕೂಡ. ನನಗೆ ಭರವಸೆ ಇದೆ, ನಮ್ಮ ಈ ಜಿಲ್ಲೆಯ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಪ್ರಯತ್ನಪಟ್ಟು ಒಂದು ಸುವರ್ಣಸೌಧಗೆ ಭಾಳಷ್ಟು 1-2-3 ಇಲಾಖೆಯನ್ನು ತರ್ತಾರೋ ನನಗೆ ಭರವಸೆ ಇದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು 100ಕ್ಕೆ 100 ಮುಂದಿನ ದಿನದಲ್ಲಿ ಕೊಡ್ತೀನಿ. ಆದರೆ ಸಮರ್ಥ ನಾಯಕರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ. ಸರ್, ಲಾಸ್ಟ್ ಪ್ರಶ್ನೆ. ಈಗ 28 ಸಂಸದರಲ್ಲಿ ಇಬ್ಬರನ್ನು ಹೊರತುಪಡಿಸಿದರೆ ಸರ್, ಒಬ್ಬರನ್ನು ಹೊರತುಪಡಿಸಿದರೆ, ಒಬ್ಬರು ಪ್ರಜ್ವಲ್ ರೇವಣ್ಣ ಮತ್ತು DK ಸುರೇಶನ ಹೊರತುಪಡಿಸಿದರೆ, ಇನ್ನುಳಿದ ಯಾವ ಸಂಸದರು ಕೂಡ ಗಟ್ಟಿಯಾಗಿ ನಮ್ಮ ಕನ್ನಡದ ನಾಡು ನುಡಿ ಜಲಭಾಷೆ ವಿಚಾರದಲ್ಲಿ ಧ್ವನಿ ಎತ್ತಿಲ್ಲ ಅನ್ನುವಂತಹ ಅಸಮಾಧಾನ ಕನ್ನಡಿಗರಲ್ಲಿ ಇದೆ. ಇವಾಗ ಯಂಗ್ ಜನರೇಷನ್, ನೀವು ಭಾಳಷ್ಟು ಜನ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ನಿಮಗೆ, ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಸೊ ನಿಮಗಿರುವಂಥ ಶಕ್ತಿನೇ ಬೇರೆ. ಹಿರಿಯರಿಗೆ ಕೆಲವೊಂದು ಮುಲಾಜುಗಳಿರ್ಬೋದು, ಅಥವಾ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು. ಬಟ್ ಯಂಗ್ ಬ್ಲಡ್ ಇದೆಯಲ್ಲ, ಅದು ಯಾವುದಕ್ಕೂ ರಾಜಿ ಮಾಡ್ಕೊಳ್ಳಲ್ಲ, ಯಾವುದೇ ಪಾರ್ಟಿಯವರಾಗಿರ್ಬೋದು. ಬಟ್ ನಾಡು ನುಡಿ ಜಲ ಭಾಷೆ ಕನ್ನಡಿಗರು ಕರ್ನಾಟಕದ ವಿಚಾರದಲ್ಲಿ ತಾವು ಸಮರ್ಥವಾಗಿ ಸದನದಲ್ಲಿ ಪ್ರಶ್ನೆ ಎತ್ತುತ್ತೀರಿ ಮತ್ತು ಧ್ವನಿಯನ್ನು ಎತ್ತುತ್ತೀರಿ ಅನ್ನುವಂಥ ಪ್ರಾಮಿಸನ್ನು ಕನ್ನಡಿಗರಿಗೆ ಕೊಡ್ತೀರಾ? 100ಕ್ಕೆ 100ರಷ್ಟು ಎತ್ತೀನಿ. ಯಾಕಂದರೆ ಇದನ್ನು ತಾಯ್ನಾಡು,
ಇಲ್ಲೇ ಹುಟ್ಟಿ ಬೆಳೆದಂಥ ಇದೇ ಭಾಷೆ, ಆಡು ಭಾಷೆ, ಇದು ನನ್ನ ಭಾಷೆ, ನನ್ನ ಧ್ವನಿ, ನನ್ನ ಭಾಷೆಗೆ, ನನ್ನ ಜಿಲ್ಲೆಗೆ ಅಥವಾ ನನ್ನ ಕರ್ನಾಡಿಗೆ ಏನೇ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದರೂ ಕೂಡ ನನ್ನ ಧ್ವನಿ ಎತ್ತಿನಂತ ನಾನು ಈ ಮಾಧ್ಯಮದ ಮುಖಾಂತರ ಜನರಿಗೆ ಮಾತನ್ನು ಕೊಡ್ತೀನಿ. ನಾನು ಈ ನಾಡಿನ ಒಬ್ಬ ಮಗ. ಸೊ ಈ ನಾಡಿಗೆ ಯಾವತ್ತೂ ಕೂಡ ನನ್ನ ತಾಯಿ ನಾಡಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮ್ಗೆ ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.